ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ. ಪವಿತ್ರ ಬಲಿಪೂಜೆಯ ದೈವವಾಕ್ಯ ಜುಲೈ 18 ಗುರುವಾರ, ಸಾಧಾರಣ ಕಾಲದ 15ನೆಯ ವಾರ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನೇರವಾಗಿದೆ ಸಜ್ಜನನ ದಾರಿ, ಸುಗಮವಾಗಿದೆ ನಿನ್ನಿಂದ ಆತನ ಹಾದಿ. ನಡೆವೆವು ನಾವು ಸರ್ವೇಶ್ವರ ನಿನ್ನ ನೀತಿ ಮಾರ್ಗದಳು, ಕಾದಿರುವೆವು ನಿನಗಾಗಿ ಭರವಸೆಯಿಟ್ಟು ನಿನ್ನೊಳು. ನಿನ್ನ ನಾಮಸ್ಮರಣೆಯ ಬಯಕೆ ನಮ್ಮ ಅಂತರಾತ್ಮದಳು, ಹಾರೈಸಿದೆ ಎನ್ನಾತ್ಮ ನಿನ್ನನು ഇരുಳೊಳು. ಅರಸಿತೆನ್ನ ಮನ ನಿನ್ನನು ಮುಂಜಾನೆಯೊಳು, ನೀನೇಯುವಾಗ ಜಗಕ್ಕೆ ನ್ಯಾಯ ತೀರ್ಪನು, ಕಲಿತುಕೊಳ್ಳುವರು ಭೂನಿವಾಸಿಗಳು ನ್ಯಾಯ ನೀತಿಯನ್ನು. ಸರ್ವೇಶ್ವರ, ನೀಡೆಮಗೆ ಶಾಂತಿ ಸಮಾಧಾನ, ನಮ್ಮ ಸತ್ಕಾರ್ಯಗಳೆಲ್ಲವೂ ನಿನ್ನ ಕೃಪಾ ಸಾಧನ. ನಿನ್ನಾಶ್ರಯ ಕೋರಿದರು ಸರ್ವೇಶ್ವರ, ಜನ ಇಕ್ಕಟ್ಟಿಗೆ ಸಿಕ್ಕಿದಾಗ. ಪ್ರಾರ್ಥನೆಗೈದರವರು ನಿನ್ನ ಶಿಕ್ಷೆಗೆ ಗುರಿಯಾದಾಗ. ಹೆರಿಗೆ ಹತ್ತಿರವಾದ ಗರ್ಭಿಣಿ ಚೀರುವಂತೆ, ಯಾತನೆ ಪಡುವ ಬೇನೆಯಿಂದಾಕೆ ಅರಚುವಂತೆ ಮಾಡಿರುವೆ. ಸರ್ವೇಶ್ವರ, ನಿನಗಾಗಿ ನಾವು ಮೊರೆ ಇಡುವಂತೆ. ಪ್ರಸವ ವೇದನೆ ಪಟ್ಟು ನಾವು ಹಡೆದದ್ದು ಗಾಳಿಯನ್ನೇ, ಆಗಲಿಲ್ಲ ಜಗಕ್ಕೆ ನಮ್ಮಿಂದ ಯಾವ ರಕ್ಷಣೆ. ನೀಡಲಿಲ್ಲ ನಾವು ಜನ್ಮ ಲೋಕನಿವಾಸಿಗಳಿಗೆ, ಬದುಕುವರು ನಿಧನರಾದ ನಮ್ಮ ಜನರು, ಜೀವದಿಂದೇಳುವುದು ನಮ್ಮವರ ಶವಗಳು. ಎದ್ದು ಹರ್ಷಧ್ವನಿಗೈಯಲಿ ನೆಲದಲ್ಲಿ ಬಿದ್ದಿರುವವರು, ನೀ ಸುರಿಸುವ ಇಬ್ಬನಿ ಜ್ಯೋತಿರ್ಮಯ. ಆದುದರಿಂದ ಸತ್ತವರು ಪುನರುತ್ಥಾನ ಹೊಂದುವರು ನೆಲದಿಂದ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ದೃಷ್ಟಿಸಿದನು ಪ್ರಭು ತನ್ನ ಉನ್ನತ ಪವಿತ್ರ ಸ್ಥಾನದಿಂದ, ನೀನಾದರೋ ಪ್ರಭು ಸದಾ ಸಿಂಹಾಸನರೂಢ. ಮಾಳ್ಪರು ತಲತಲಾಂತರಕ್ಕೂ ನಿನ್ನ ನಾಮಸ್ಮರಣ. ಎದ್ದು ಸಿಯೋನಿಗೆ ತೋರು ಸೌಜನ್ಯತೆ, ಅದಕ್ಕೆ ದಯೆ ತೋರುವ ಸಮಯವಿದೆ. ನಿಯಮಿತ ಕಾಲವಿದೋ ಬಂದು ಬಿಟ್ಟಿದೆ. ಕಲ್ಲು ಕುಪ್ಪೆಯಾಗಿದ್ದರೂ ನಿನ್ನ ಭಕ್ತರಿಗದು ಪ್ರಿಯ. ಅದರ ವಿನಾಶವನ್ನು ಕಂಡು ಕರಗಿ ಹೋಗಿದೆ ಹೃದಯ. ಶ್ಲೋಕ. ದೃಷ್ಟಿಸಿದನು ಪ್ರಭು ತನ್ನ ಉನ್ನತ ಪವಿತ್ರ ಸ್ಥಾನದಿಂದ. ಹೆದರುವುವು ಪ್ರಭುವೆಂಬ ನಿನ್ನ ನಾಮಕ್ಕೆ ಜನಾಂಗಗಳು, ಭಯಪಡುವರು ನಿನ್ನ ಪ್ರತಾಪಕ್ಕೆ ಭೂರಾಜರುಗಳು. ಏಕೆನೆ ಪುನರುದ್ಧರಿಸುವವನು ಸಿಯೋನನು, ಪ್ರತ್ಯಕ್ಷ ಮಾಡುವನಾತ ತನ್ನ ಮಹಿಮೆಯನು. ತಿರಸ್ಕರಿಸನಾತ ನಿರ್ಗತಿಕರ ಮೊರೆಯನು, ನೆರವೇರಿಸದೆ ಬಿಡನು ಅವರ ಕೋರಿಕೆಯನು. ಶ್ಲೋಕ. ದೃಷ್ಟಿಸಿದನು ಪ್ರಭು ತನ್ನ ಉನ್ನತ ಪವಿತ್ರ ಸ್ಥಾನದಿಂದ. ಮುಂದಣ ಸಂತತಿಗದು ಶಾಸನವಾಗಿರಲಿ, ಮುಂದೆ ಹುಟ್ಟುವ ಪ್ರಜೆ ಪ್ರಭುವನ್ನು ಹೊಗಳಲಿ. ಭೂಲೋಕವನ್ನು ವೀಕ್ಷಿಸಿದನು ಪ್ರಭು ಪರಲೋಕದಿಂದ, ದೃಷ್ಟಿಸಿದನು ತನ್ನ ಉನ್ನತ ಪವಿತ್ರ ಸ್ಥಾನದಿಂದ. ಆಲಿಸಿದನಾತನು ಬಂಧಿತರ ಗೋಳಾಟವನ್ನು, ಬಿಡಿಸಿಹನು ಮರಣ ತೀರ್ಪಿಗೆ ಗುರಿಯಾದವರನು. ಶ್ಲೋಕ. ದೃಷ್ಟಿಸಿದನು ಪ್ರಭು ತನ್ನ ಉನ್ನತ ಪವಿತ್ರ ಸ್ಥಾನದಿಂದ. ಘೋಷಣೆ. ಹಾಲೆಲೂಯ, ಹಾಲೆಲೂಯ. ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ಹಾಲೆಲೂಯ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಜನಸಮೂಹವನ್ನುದ್ದೇಶಿಸಿ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಆಮೆನ್.